ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣವಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಳೆದಾಗಿರುವಂತಹ ತೋತಾಪುರಿ ಮಾವಿನಕಾಯಿ 2 ತಗೊಂಡಿದ್ದೀನಿ. ಈ ಮಾವಿನಕಾಯಿ ಹುಳಿ ಅಷ್ಟೊಂದಿರಲ್ಲ, ಅದಕ್ಕೆ ಇವು ತಗೊಂಡಿರೋದು. ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿದ್ದಾದಮೇಲೆ ಇವು ಮೇಲೆ ಇರುವಂತಹ ಸಿಪ್ಪೆಯನ್ನು ತೆಗೆಯೋಣ. ತೆಗೆದುಬಿಟ್ಟು 2 ಭಾಗ ಕಟ್ ಮಾಡೋಣ. ನೋಡಿ, ಇದರ ಒಳಗಡೆ ವಾಟೆ ಅಂತಿರ್ತದೆ, ಅದನ್ನು ತೆಗೆಯೋಣ. ನಂತರ ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಪೀಸ್ ಆದರೂ ಕಟ್ ಮಾಡ್ಕೋಬೋದು, ಇಲ್ಲದಿದ್ದರೆ ತುರಿದಾದರೂ ಇಕ್ಕೋಬೋದು. ಫ್ರೆಂಡ್ಸ್, ಈಗ ಸ್ಟವನ್ನು ಹಚ್ಚೋಣ ಮತ್ತು ಒಂದು ಚಿಕ್ಕ ಬಾಣಲೆಯನ್ನು ಇಕ್ಕೋಣ. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೋ ತನಕ ಹುರಿಯೋಣ. ನೋಡಿ ಸಾಕು, ಇವು ಸೈಡ್ಗೆ ಇಕ್ಕೊಳ್ಳೋಣ. ಇವಾಗ ನಂತರ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ನಂತರ 1 ಗಡ್ಡೆ ಬೆಳ್ಳುಳ್ಳಿ, 4 ಒಣಮೆಣಸಿನಕಾಯಿ, ಅರ್ಧ ಗಡ್ಡೆ ಈರುಳ್ಳಿ, ನಂತರ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿ ಪೀಸ್ಗಳನ್ನು ಹಾಕೋಣ. ಅವು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಒಂದ್ಸಲ ತಿರುಗಿಸ್ಕೊಳ್ಳೋಣ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸಾಕು. ಈಗ ಮಿಕ್ಸರ್ ಜಾರ್ಗೆ ಹುರಿದುಕೊಂಡಂತಹ ಮೆಂತ್ಯ ಕಾಳು, ನಂತರ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹುರಿದಿಟ್ಟುಕೊಂಡಂತಹ ಮಿಶ್ರಣವನ್ನು ಈ ಮಿಕ್ಸರ್ ಜಾರ್ಗೆ ಹಾಕೋಣ. ಇದು ತಣ್ಣಗಾಗೈತೆ. ತಣ್ಣಗಾಗಿದ ಮೇಲೆ ರುಬ್ಬೋಣ. ಇದಕ್ಕೆ ಹುಣಸೆ ಹಣ್ಣು ಹಾಕೋದು ಬೇಡ, ಯಾಕಂದರೆ ಹುಳಿ ಅಂಶ ಇರುತ್ತಲ್ಲ, ಅದಕ್ಕೆ. ನೋಡಿ, ನೀರು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಣ. ಇವಾಗ ರುಬ್ಕೊಳ್ಳೋಣ. ಈ ಚಟ್ನಿ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್. ನೋಡಿ, ಈ ಥರ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನಂತರ ಅದೇ ಬಾಣಲೆಯನ್ನು ಇಕ್ಕಿ, ನಂತರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ನಂತರ ಸಾಸಿವೆ ಎಲ್ಲ ಚಿಟ್ಪಟ ಅಂದಮೇಲೆ ಕರಿಬೇವು, ನಂತರ ಈ ಒಗ್ಗರಣೆಯನ್ನು ಈ ರುಬ್ಬಿದಂತಹ ಮಿಶ್ರಣಕ್ಕೆ ಹಾಕೋಣ. ಈಗ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಾವಿನಕಾಯಿ ಚಟ್ನಿ ರೆಡಿ. ಈ ಚಟ್ನಿಯನ್ನು ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೊಂಡು ತಿನ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.